ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನನ್ನ ಮಗಳಿಗೆ ಅಕ್ಷರಾಭ್ಯಾಸ ಮಾಡಿಸಿದ್ದು, ಹಾಗೆ ಅವಳದು ಸ್ವಲ್ಪ ಮಾತಾಡೋದು, ಡ್ಯಾನ್ಸ್ ಮಾಡೋದು ಎಲ್ಲ ಆ್ಯಕ್ಟಿವಿಟೀಸ್ನ ಹಾಗೆ ಒಂದೊಂದು ಗ್ಲಿಮ್ಸ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ. ನಾವು ಬೆಂಗಳೂರಲ್ಲೇ ಅವಳದು ಅಕ್ಷರಾಭ್ಯಾಸ ಮಾಡಿಸಿದ್ವಿ. ಅಲ್ಲಿ ಶೃಂಗೇರಿ ಶಂಕರ ಮಠ ಅಂತ ಹೇಳಿ ಶಂಕರಾಪುರ ಬೆಂಗಳೂರಲ್ಲಿದೆ. ಅಲ್ಲಿನೇ ನಾವು ಅವಳಿಗೆ ಅಕ್ಷರಾಭ್ಯಾಸ ಮಾಡಿಸಿದ್ದು. ಇದಕ್ಕೆ ಅಂತ ಶೃಂಗೇರಿಗೆ ಏನು ಕರ್ಕೊಂಡು ಹೋಗಲಿಲ್ಲ. ಅಲ್ಲೂ ತುಂಬ ಚೆನ್ನಾಗಿ ಮಾಡ್ತಾರೆ. ಫಸ್ಟು ನಾವು ಪ್ರೀ ಬುಕ್ಕಿಂಗ್ ಮಾಡಿಸ್ಬೇಕಾಗತ್ತೆ. ಅವಳದು ಹೆಸರು, ಹುಟ್ಟಿದ ನಕ್ಷತ್ರ ಅದೆಲ್ಲ ನಾವು ಬರ್ಕೊಟ್ರೆ ಅವರು ನಮಗೆ ಯಾವ ದಿನ ಅವಳಿಗೆ ಮಾಡಿಸ್ಬೇಕು ಅಂತ ಬರುತ್ತೆ ಅಂಥೇಳಿ ಡೇಟ್ ಹಾಕಿ ಕೊಡ್ತಾರೆ. ಆಮೇಲೆ ಏನೇನು ಐಟಮ್ಸ್ ತರಬೇಕು ಅಂತಲೂ ನಮಗೆ ಆ ಲೀಸ್ಟ್ ಮಾಡಿ ಕೊಡ್ತಾರೆ. ಆ ರೀತಿ ತೊಗೊಂಡು ಮಾರ್ನಿಂಗು 6 ಒಳಗಡೆನೇ ನಾವು ಅಲ್ಲಿ ರೀಚ್ ಆಗಬೇಕು. 6 ಸ್ಟಾರ್ಟ್ ಮಾಡ್ತಾರೆ. ತುಂಬ ಜನ ಇದ್ದರೆ ಮಠದ ಒಳಗಡೆ ಮಾಡ್ತಾರೆ. ತುಂಬ ಜಾಸ್ತಿ ಜನ ಇರಲಿಲ್ಲ, ಕಡಿಮೆದಲ್ಲಿತ್ತು ಅಂತ ಹೇಳಿದ್ರೆ ದೇವಸ್ಥಾನದ ಮುಂದೆನೇ ಮಾಡ್ತಾರೆ. ಆದರೆ ಒಬ್ಬೊಬ್ರಿಗೂ ಚೆನ್ನಾಗಿ ಹೇಳಿಕೊಟ್ಟು ಎಲ್ಲನೂ ಮಾಡಿಸ್ತಾರೆ. ನಮಗೆ ಮಡಿ ಬಟ್ಟೆ, ಪಾಪುಗೆ ಮಾತ್ರ ಹೊಸ ಬಟ್ಟೆ ಹಾಕ್ಕೊಂಬನ್ನಿ ಅಂತ ಹೇಳ್ತಾರೆ. ಅದೇ ಥರ ನಾವು ಎಲ್ಲ ತೊಗೊಂಡು ಹೋಗಿದ್ವಿ. ಮಾರ್ನಿಂಗ್ 6 ಒಳಗಡೆ ರೀಚ್ ಆಗಿದ್ವಿ. ತುಂಬ ಚೆನ್ನಾಗಾಯಿತು. ಅದೊಂಥರ ಖುಷಿ ಆಯಿತು. ನಾವು ಶೃಂಗೇರಿಗೆ ಹೋಗಿದ್ರೇ ಇಷ್ಟು ಚೆನ್ನಾಗಿ ಆಗ್ತಾ ಇರಲಿಲ್ಲ ಅನಿಸುತ್ತೆ. ಇಲ್ಲಿ ತುಂಬ ಚೆನ್ನಾಗಿ ಮಾಡಿದ್ರು. ನನ್ನ ಮಗಳಿಗೆ ಅವಳದು ಹುಟ್ಟಿದ ನಕ್ಷತ್ರ ಅದೆಲ್ಲ ಕೇಳಿ ನಮ್ಮ ಮುಂದೆ ನಿಂತ್ಕೊಂಡು ನಮಗೆ ಎಲ್ಲನೂ ಹೇಳಿಕೊಟ್ಟು ನಮಗೆ ಮಾಡಿಸಿದ್ರು. ಅದು ನನಗೆ ತುಂಬ ಖುಷಿ ಆಯಿತು. ದೇವಸ್ಥಾನ ಮಾತ್ರ ತುಂಬ ಕ್ಲೀನ್ ಆ್ಯಂಡ್ ನೀಟ್ನೆಸ್ ಆಗಿದೆ. ತುಂಬ ವಿಶಾಲವಾಗೂ ಇದೆ. ಹಾಗೆ ನನ್ನ ಮಗಳ ಜೊತೆಗೆ ನಾನು ನನ್ನ ಹಸ್ಬೆಂಡು ವೀಡಿಯೋ ಮಾಡ್ಕೊಂಡ್ವಿ. ಶೃಂಗೇರಿ ದೂರ ಅಂತ ಹೋಗೋಕ್ಕಾಗದೇ ಇರೋರು, ಬೆಂಗಳೂರು ಹತ್ರ ಇರೋರು ಅವರೆಲ್ಲರೂ ಈ ಮಠಕ್ಕೆ ಹೋಗ್ಬಿಟ್ಟು ಅಕ್ಷರಾಭ್ಯಾಸ ಮಾಡಿಸ್ಬೋದು ಅವ್ರ ಮಕ್ಕಳಿಗೆ. ಚೆನ್ನಾಗಿ ಮಾಡ್ತಾರೆ. ನಮಗೆ ತುಂಬ ಸ್ಯಾಟಿಸ್ಫೈ ಆಯಿತು ಅಕ್ಷರಾಭ್ಯಾಸ ಮಾಡಿಸಿದ್ದು. ಯಾಕೆ ಅಮ್ಮ ಹೊಡೆದಿದ್ದು ದೊಡ್ಡಮ್ಮ. ಯಾಕೆ ಏನ್ ಕ್ಯಾಚ್ ಕ್ಯಾಚ್ ಕ್ಯಾಚು ನೀನೇನ್ ಮಾಡ್ದೆ? ನೀನೇನ್ ದೊಡ್ಡ ದಾನ? ಕ್ವಾಚ್ ಕ್ವಾಚ್ ನಾನು ದೊಡ್ಡ ಆನಂತ ಹೇಳು. ಕ್ವಾಚ್ 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 ಅಂತ ನನ್ನ ಭಯ ಪಡ್ತೀಯ? ಹಲೋ. ನೀನು ಹೇಳ್ಕೊಳ್ಳೋದು ಈ ಕಡೆ ಬಾಲ್ಯ ಗೊತ್ತಿಲ್ಲ ಮಮ್ಮ. ಏನು ಸೌಂಡ್ ಮಮ್ಮ? ಯಾರು? ಹೌದಾ ಮಮ್ಮ? ಪಪ್ಪ ಬಂದಿಲ್ಲ ಮಮ್ಮ? ಬೇಡ ಮಮ್ಮ, ಡಾಕ್ಟ್ರು ಬೈತಾರೆ. ಆಟೋದಕ್ಕೆ ಕುಡ್ತೇನೆ ನಾನು. ಯಾರು
ಆಗ ಇಷ್ಟ ಹ್ಞೂ ಮಮ್ಮೇನು ಏನು ಮಮ್ಮಿ ಕತ್ತಿಂದ ಇದು ಬಿಡು ಕತ್ತಿಂದ ಓಕೆ ಮಮ್ಮ ಅಲ್ವಾ ಇದು ಬೇಗ ಬಂದ್ಬಿಡಿ ತಪ್ಪರು ಪಪ್ಪ ಇಷ್ಟ ಹೌದಾ ಮಮ್ಮ ಹಾ. ಚಾಕ್ಲೇಟ್ ತರಕ್ಕೆ ಹೇಳಿ ಮಮ್ಮ ಇಷ್ಟಕ್ಕೆ ಚಾಕೆಟ್ ಮೆಸೇಜ್ ಮಾಡಿದ್ರ ಮಮ್ಮ ಬೈತಾರಾ ಸಾರಿ ಮಮ್ಮ ಅದು ನಾನಮ್ಮ ಇಶಿತಾಗ ಹುಷಾರಿಲ್ಲ ನಿನಗೆ ಹುಷಾರಿಲ್ಲ ಇಶಿತ ಇಲ್ಲ ಅಮ್ಮ ಇಶಿತ ಹುಷಾರಿಲ್ಲ ಅಂತ ಡಾಕ್ಟರ್ ಕರ್ಕೋಗೋಣ ಬೇಗ ಬಂದ್ಬಿಡಿ ಇನ್ಮೇಲೆ ಬೇಗ ಬಂದ್ಬಿಡಿ ಪಾನಿಪುರಿ ತಿನ್ನಕೊಟ್ಟಿದ್ದೆ ನೋಡಿದ್ರಲ್ಲ ಅವಳು ಹೇಗೆ ಮಾತಾಡ್ತಾ ಇದ್ದಾಳೆ ಅಂಥೇಳಿ. ಹಾಗೆ ನಾನು ಸ್ಯಾರಿ ಹಾಕಿ ರೆಡಿ ಮಾಡಿ ವಿಡಿಯೋ ಎಲ್ಲ ಮಾಡಿಸಿದ್ದೆ, ಅದನ್ನು ನಿಮ್ಗೆ ಹಾಕಿದ್ದೀನಿ, ನೋಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ಹೀಗೆ ರೀಸೆಂಟಾಗಿ ನಾನು ಮೈಸೂರಲ್ಲಿರೋ ಫಿಶ್ ಅಕ್ವೇರಿಯಮಿಗೆ ಕರ್ಕೊಂಡೋಗಿದ್ದೆ. ಅವಳಿಗೆ ಫಿಶ್ಶು, ಪ್ರಾಣಿಗಳು ಇದೆಲ್ಲ ಅಂದರೆ ತುಂಬ ಇಷ್ಟ, ತುಂಬ ಎಂಜಾಯ್ ಮಾಡಿಕೊಂಡು ಎಲ್ಲ ಓಡಾಡ್ಕೊಂಡು ನೋಡ್ತಾ ಇದ್ಲು. ಓಕೆ ಫ್ರೆಂಡ್ಸ್, ಹೀಗೆ ನನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ಶೇರ್ ಮಾಡಿ ಎಲ್ಲರೂ ನೋಡ್ತಾ ಇರಿ, ಹೀಗೆ ನಂಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಹೊಸ ಹೊಸ ವೀಡಿಯೋಗಳು, ಹೊಸ ಹೊಸ ಕಂಟೆಂಟ್ ಜೊತೆಗೆ ನಿಮ್ಮ ಜೊತೆ ಮತ್ತೆ ನಾನು ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.